ಎರಡು ತನಿಖಾ ಸಂಸ್ಥೆಗಳಿಂದ ನಟಿ ರನ್ಯಾ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕಾಗಿ ನಡೀತಾ ಇದೆ. ಒಂದು ಕಡೆ DRI ಅಧಿಕಾರಿಗಳು, ಮತ್ತೊಂದು ಕಡೆ CBI ಟೀಮ್ನಿಂದಲೂ ಕೂಡ ಡ್ರಿಲ್ ಆಗ್ತಾ ಇದೆ. ಯಾಕಂದರೆ ಅತಿ ದೊಡ್ಡ ಕೇಸ್ ಅಂತ ಹೇಳ್ಬೋದು ಕರ್ನಾಟಕದ ಪಾಲಿಗೆ. ಇದು ಹೈ ಪ್ರೊಫೈಲ್ ಕೇಸ್. ಇದು ಸಿನಿಮಾ ಸ್ಟೈಲ್ನಲ್ಲಿ ಈ ಸ್ಮಗ್ಲಿಂಗ್ ನಡೀತಾ ಇತ್ತು. ಯಾಕಂತ ಹೇಳಿದ್ರೆ ನೋಡಿ, ಒಬ್ಬ ನಟಿ ಚಂದುಳ್ಳ ಚೆಲುವೆ, ಆಕೆಗೇನು ಕಡಿಮೆ ಆಗಿರಲಿಲ್ಲ. ಅಪ್ಪ IPS ಆಫೀಸರು, ಗಂಡ ಒಳ್ಳೆ ಆರ್ಕಿಟೆಕ್ಟು, ಹೆಸರಾಂತ ಆರ್ಕಿಟೆಕ್ಟು, ಆ ಕಡೆಯೂ ಕೂಡ ಒಳ್ಳೆ ಉತ್ತಮವಾದಂತಹ ಕುಟುಂಬ. ಆದರೆ ಯಾಕೆ ಈ ಸ್ಮಗ್ಲಿಂಗ್ ಇಳಿದಲಿಕ್ಕೆ? ಎರಡು ತನಿಖಾ ಸಂಸ್ಥೆಗಳು ಈಗ ತನಿಖೆಯನ್ನು ಚುರುಕು ಮಾಡ್ತಾ ಇದ್ದಾವೆ. ಒಂದು ಕಡೆ CBI ಕೂಡ ಎಂಟ್ರಿ ಕೊಟ್ಟಿದೆ, ಇನ್ನೊಂದು ಕಡೆ DRI ಅಧಿಕಾರಿಗಳು ಕೂಡ ನಿರಂತರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಒಂದೇ ದಿನ 3 ಕಡೆ ಈ ಸ್ಮಗ್ಲಿಂಗ್ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಮುಂಬೈ ಆಗಿರಬಹುದು, ಬೆಂಗಳೂರು ಮತ್ತು ದುಬೈ. ಈ ಒಂದು ಜಾಲ ಏನು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇರ್ಬೋದಾ ಇಲ್ಲಿ? ಯಾಕೆಂದರೆ ಆಕೆ ದುಬೈಗೆ ಹೋಗಿ ಬರ್ತಾ ಇದ್ಲು. 15 ದಿನದಲ್ಲಿ 4-5 ಸಾರಿ ಹೋಗ್ತಾ ಇದ್ಲು. ಒಂದು ವರ್ಷದಲ್ಲಿ 40ರಿಂದ 50 ಸಾರಿ ಹೋಗಿ ಬಂದಿದ್ದಾಳೆ. ಐಷಾರಾಮಿ ಜೀವನ. ಒಂದು ಸಾರಿ ಹೋಗಿ ಬಂದರೆ ಆಕೆಯ ಬಟ್ಟೆಯ ಒಳಗಡೆ 10ರಿಂದ 12 kg ಗೋಲ್ಡು, ಸುಮಾರು 15-16 ಕೋಟಿ ಮೌಲ್ಯ. ಒಂದು ಬಾರಿ ಹೋದರೆ ಆಕೆ ಹಿಂಗೆ ಎಷ್ಟು ಬಾರಿ ಹೋಗಿದ್ದಾಳೆ? ಹಾಗಾಗಿನೇ ಈಗ ಆಕೆಯ ವಿಚಾರಣೆ ತೀವ್ರವಾಗಿ ನಡೀತಾ ಇದೆ. ನೋಡಿ, ಕೇರಳದಲ್ಲಿ ಒಂದು ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಯ ಆಪ್ತರೊಬ್ಬ ಮಹಿಳೆ ಏನಿದ್ದಾರೆ, ಆಕೆ ಹೆಸರು ತಳಕಾಕೊಂಡಿತ್ತು. ಇದೇ ಮಾದರಿಯಲ್ಲಿ ನಡೆದಿತ್ತು ಗೋಲ್ಡ್ ಸ್ಮಗ್ಲಿಂಗ್ದು. ಬಟ್ ಈಗ 2-3 ವರ್ಷಗಳಿಂದ ನಿರಂತರವಾಗಿ ರನ್ಯಾ ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲ. ಅವಳು ಸ್ಮಗ್ಲಿಂಗ್ ಮಾಡೋದ್ರಲ್ಲಿ. ರನ್ಯಾ ಜೊತೆ ಸಂಪರ್ಕದಲ್ಲಿದ್ದ ಪ್ರಭಾವಿಗಳಿಗೆ ಕಾದಿದೆಯಾ ಸಂಕಷ್ಟ? ರನ್ಯಾ ಮೊಬೈಲ್ನಲ್ಲಿದ್ದ ಕೆಲ ಕಾಂಟ್ಯಾಕ್ಟ್ ಬಗ್ಗೆ ಮಾಹಿತಿ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಯಾರ ಜೊತೆ ಹೆಚ್ಚು ಮಾತಾಡಿದಾಳೆ, ವಿದೇಶದಲ್ಲಿ ಯಾರ ಜೊತೆ ಸಂಪರ್ಕ ಹೊಂದಿದ್ಲು, ರಾಜಕೀಯ ಮುಖಂಡರು, ಪೊಲೀಸ್ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು ರನ್ಯಾ ಸಂಪರ್ಕದಲ್ಲಿರೋದು ಈಗ ಪತ್ತೆಯಾಗಿದೆ. ರನ್ಯಾ ಸಂಪರ್ಕದಲ್ಲಿದ್ದವ್ರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿದ್ದಾವೆ. ಹೇಳಿ ಕೇಳಿ ರನ್ಯಾ ಯಾರ ಮಗಳು? IPS ಆಫೀಸರ್ ಮಗಳು. ಮಲತಂದೆ, ಅವ್ರ ಮಲತಂದೆ ಹಿರಿಯ ಪೊಲೀಸ್ ಅಧಿಕಾರಿ ಕರ್ನಾಟಕದಲ್ಲಿ. ಮತ್ತು ಪ್ರಭಾವಿ ರಾಜಕಾರಣಿಯ ನೆರಳು ಈಕೆ ಮೇಲಿರಬಹುದು. ಅವರೇ ಈಕೆಯನ್ನು ರಕ್ಷಣೆ ಮಾಡ್ತಾ ಇರುವಂಥ ಅನುಮಾನಗಳಿದ್ದಾವೆ. ಆಕೆಯ ಫೋನ್ ಕೂಡ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಭಾವಿ ನಾಯಕನಿಗೆ ಈಕೆ ಕರೆ ಮಾಡ್ತಾ ಇದ್ಲಂತೆ. DRI ಅಧಿಕಾರಿಗಳು ಅವತ್ತು ಮಾರ್ಚ್ 3ಕ್ಕೆ ಆಕೆಯನ್ನು ವಶಕ್ಕೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆ ಪ್ರಭಾವಿ ನಾಯಕ ಯಾರು? ಅವರಿಗೆ ಸಂಕಷ್ಟ ಎದುರಾಗುತ್ತಾ ಇಲ್ಲಿ? ಯಾರು ಹಾಗಾದರೆ ಅವರು? ಬಟ್ ಈಗ ಈಕೆಯ ಮೊಬೈಲನ್ನು ಪತ್ತೆ ಮಾಡಿದಾಗ ಕೆಲವೊಂದಿಷ್ಟು ರಹಸ್ಯ ಅಂಶಗಳು ಬಯಲಾಗಿದ್ದಾವೆ. ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಅಂಥೇಳಿ. ಅದರಲ್ಲೂ ಘಟಾನುಘಟಿ ಅಧಿಕಾರಿಗಳಾಗಿರ್ಬೋದು, ಪೊಲಿಟಿಕಲ್ ಲೀಡರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರು, ಇವರ ನಂಬರ್ಗಳು ಆಕೆಯ ಮೊಬೈಲ್ನಲ್ಲಿ ಸೇವ್ ಇರೋದು ಪತ್ತೆಯಾಗಿದೆ. ಹಾಗಾಗಿನೇ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಇದು ಕೇವಲ ರನ್ಯಾ ರಾವ್ ಮಾಡಿರುವಂಥ ಕೆಲಸ ಅಲ್ಲ, ಒಂದು ಜಾಲ ಇರ್ಬೋದು ಅನ್ನುವಂಥ ಅನುಮಾನ. ಚಿನ್ನ ಖರೀದಿಗೆ ಹಣ ನೀಡಿದವರ ಬಗ್ಗೆ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಈ ರನ್ಯಾ. ಹೀಗಾಗಿ ರನ್ಯಾ ಜೊತೆ ಸಂಪರ್ಕದಲ್ಲಿದ್ದವರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಮತ್ತೊಂದು ಕಡೆ DRI ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ CBI ಅವರಿಗೆ. ಈ ಮಾಹಿತಿ ಆಧಾರದ ಮೇಲೆ ಸ್ಮಗ್ಲಿಂಗ್ ಜಾಲವನ್ನು ಬೆನ್ನು ಬಿದ್ದಿದ್ದಾರೆ CBI ಅಧಿಕಾರಿಗಳು. ಯಾಕೆಂದರೆ ಇಲ್ಲಿ ಹವಾಲಾ, ಅಕ್ರಮ ಹಣ ವರ್ಗಾವಣೆ ಆಗಿರುವ ಅನುಮಾನಗಳಿದ್ದಾವೆ. ದೊಡ್ಡ ಮಟ್ಟದ ಹಣ ವಹಿವಾಟಾಗಿದೆ. ರನ್ಯಾ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದರೋ ಅದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. CBIಯಿಂದ ಅಂದರೆ DBI ಅಧಿಕಾರಿಗಳು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಮಾತಾಡ್ತಿದ್ದಾರೆ. ನೇರ ಪ್ರಸಾರ ನೋಡೋಣ. ಸರ್ಕಾರಕ್ಕೆ
ಗೊತ್ತಿಲ್ಲ ಅಂದ್ರೆ ಹೆಂಗಾಗತ್ತೆ ಸರ್? ಸರ್ಕಾರಕ್ಕೆ DRI ತನಿಖೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ? ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನ ಸಾಗಾಣಿಕೆ ಆಗ್ತಿದ್ರೆ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ಸರ್? ನೋಡಿ, ತನಿಖೆಯಲ್ಲಿ ಯಾರೋ ಇದರಿಂದ ಯಾರನ್ನೋ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ ಅಂತ ಅಷ್ಟೇ. ಇದರಿಂದ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ. 3 ದಿನ ಆಯ್ತು ನಡೀತಾ ಇದೆ. ಈಗ ನೋಡಿ, ನೀವು ತಪ್ಪಿಸ್ತಾರೆ, ಶಿಕ್ಷೆ ರಾಜಕೀಯ ಮಾಡ್ಲಿಕ್ಕೆ ಹೋಗಬೇಡಿ. ಈ ವಿಚಾರಣೆ ತನಿಖೆ ನಡೀತಾ ಇದೆ, ನಮ್ಗೇನು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಚೇರಿಗೆ ಹೋಗಿ ಅವ್ರಿಗೆ ಮಾತಾಡಿಕೊಂಡು ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಸುರೇಶ್ ಬಾಬು, ಒಂದೇ ನಿಮಿಷ. ಸುನಿಲ್ ಕೇಳಿರೋಂಥದ್ದು ಅದು DRI, ಅದು CBI ಏನ್ ಬೇಕಾದ್ರೂ ಮಾಡ್ಲಿ. ನಮ್ಮ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವ್ರಿಗೆಲ್ಲ ಸೆಕ್ಯೂರಿಟಿ ಹೆಂಗ್ ಕೊಟ್ರು, ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು. ಅದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ, ಸೆಕ್ಯೂರಿಟಿ ನಾನು ಗೃಹ ಸಚಿವರಿಗೆ ಕೇಳಿದ್ರೆ ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗದಲೆ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ ಆಗ್ಬಹುದು. ಅಲ್ಲಮ್ಮ ಪಾಟೀಲ್ ಹಾಗೂ ಸುರೇಶ್ ಬಾಬು. ಸನ್ಮಾನ್ಯ ಅಧ್ಯಕ್ಷೆ, ಏನ್ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು